मरते मरते जगमुआ अवसर मुआन कोई दास कबीरा यो मुआ बदर न मरना कोई। सद्गुरु कबीर साहेब वाक्य संपूर्ण प्रपंच साहित्य साहित्य संपूर्ण प्रपंच अल्लाह सत्य और अवसर मुआन कोई ಮತ್ತು ಪ್ರಪಂಚ ಸತ್ತು ಅಂದ್ರೆ ಸಮಯ ಮಾತ್ರ ಸಾಯಲಿಲ್ಲ. ಎಲ್ಲ ಪ್ರಪಂಚ ಎಲ್ಲ ಸತ್ತು ಹೋಯ್ತು, ಟೈಮ್ ಮಾತ್ರ ಸಾಯಲಿಲ್ಲ. ವರ್ಷಗಳು ಸಾಯಲಿಲ್ಲ, ಮಿನಿಟ್ಗಳು ಸಾಯಲಿಲ್ಲ, ಗಂಟೆ ಸಾಯಲಿಲ್ಲ, ತಿಂಗಳುಗಳು ಸಾಯಲಿಲ್ಲ, ಪಕ್ಷಗಳು ಸಾಯಲಿಲ್ಲ. ಇವು ಮಾತ್ರ ಹಾಗೆ ಉಳಿದು ಸಂಪೂರ್ಣ ಪ್ರಪಂಚ ಎಲ್ಲ ಅದರಲ್ಲಿ ಸತ್ತು ಹೋಯ್ತು. ಅದಕ್ಕೆ ಕಬೀರ್ ಸಾಹೇಬರು ಏನಂತಾರೆ, ನಾನು ಈ ಪ್ರಕಾರ ಸತ್ತು ಹೋದ ತಿರುಗಿ ಬರಲೇ ಇಲ್ಲ. ತಿರುಗಿ ಬಂದ್ರೆ ಮತ್ತೆ ಇದು ಸಮಯ ಹಿಡಿತಿತ್ತು. 10 ವರ್ಷ ಅದು, 20 ವರ್ಷ ಅದು, 30 ವರ್ಷ ಅದು, 40 ವರ್ಷ ಅದು, 50 ವರ್ಷ ಅದು, 90 ವರ್ಷ ಅದು, ಒಂದ್ ದಿವಸ ಏನಾದ್ರು ಹೋಗೇ ಬಿಟ್ಟಂತ ಮತ್ತೆ ಸಮಯ ಹಿಡಿತಿತ್ತು. ನಾನು ತಿರುಗಿ ಬರಲೇ ಇಲ್ಲ ಅಂದ್ರೆ ನನಗೆ ಸಮಯನೂ ಏನು ಮಾಡಲಿಲ್ಲ. ಜೈ रोगी मुआ मुआ सकल संसार एक कबीरा नाम जाके नाम आधार. ಈಗೇನಂದ್ರೆ ಕಾಯಿಲಿದ್ದವರು ಏನ್ ಮಾಡಿರ್ತಾರೆ, ವೈದ್ಯರಲ್ಲಿ ಹೋಗ್ತಾರೆ ಅಥವಾ ಡಾಕ್ಟರ್ಗಳಲ್ಲಿ ಹೋಗ್ತಾರೆ. ಇನ್ನು ಡಾಕ್ಟರ್ಗೆ ಬದುಕ್ತಾರೆ ಅಂತೇಳಿ ಅವರು ಸಾಯ್ತಾರೆ. ರೋಗಿ ಮುವ ಬೈದ್ ಮುವ, ಕಾಯಿಲಿದ್ದವನು ಸತ್ತ, ಡಾಕ್ಟರ್ನು ಸತ್ರು. ಅದಕ್ಕೆ ಕಬೀರ್ ಸಾಹೇಬ್ರು ಏನಂತಾರೆ, ನಾನು ಒಬ್ಬರು ಮಾತ್ರ ಸಾಯಲಿಲ್ಲ. ಯಾಕೆ? ನಾಮದ ಆಧಾರದಿಂದ ಇರುವುದರಿಂದ, ನಾಮ ಅಮರ ಇರುವುದರಿಂದ ನಾನು ಅಮರ ಆಗಿ ಹೋಗಿದ್ದು, ನಾನು ಸಾಯಲಿಲ್ಲ. ಜೀ जीवन से मरना भया जो मर जाने को मरने पहले क्यों मर तो अजर अमर कोई. ಜೀವದಲ್ಲಿ ಇರುವುದಕ್ಕಿಂತಲೂ ಸಾಯುವುದು ಸುಖಕರವಾದದ್ದು. ಅಂದ್ರೆ ಕೆಲವು ಹೀಗೆ ವಿಚಾರ ಮಾಡಬಾರ್ದು, ಸತ್ತು ಬಿಟ್ರೆ ಆಯ್ತು. ಯಾಕೆ ಸಾಯೋದ್ರಲ್ಲೇ ಸುಖ ಅದೊಂದು ಸತ್ತು ಬಿಟ್ರೆ ಆಯ್ತು. ಹಾಗಲ್ಲ, ಜೀವದಲ್ಲಿ ಇರುವುದಕ್ಕಿಂತಲೂ ಸಾಯೋದು ಸುಖ. ಹೇಗೆ ಸಾಯೋದು ಸುಖ? ಹೌದು, जीवन से मरना भया जो मर जाने कोई. ಏನು ಸಾವಿಗೆ ಯಾರು ಪೀಡಿತರು ಅವರಿಗೆ ಹೇಳಿ. मरने पहले जो मरे तो अजर अमर कोई. ಯಾರು ಸಾಯೋದಕ್ಕಿಂತಲೂ ಮೊದಲೇ ಸಾಯ್ತಾರಂದ್ರೆ ಅವರು ಅಜರಾಮರಾಗ್ತಾರೆ, ಅವರು ಸಾಯವೇ ಇಲ್ಲ. ಮತ್ತು ಸಾಯೋದಕ್ಕಿಂತಲೂ ಮೊದಲೇ ಸಾಯದೇ ಇದ್ದ ಪಕ್ಷದಲ್ಲಿ ಅದು ಸಾವು ಬಂದು ಇವ್ರು ಕೊಲ್ಲೇ ಬಿಡ್ತದೆ. ಅವ್ರು ಮತ್ತೆ ತಿರುಗಿ ಹುಟ್ಟಬೇಕಾಗ್ತದೆ. ಮೊದಲೇ ಸತ್ತಿದ್ದಾದ್ರೆ ಇವ್ರು ಕೊಲ್ಲೋದು ಯಾರು? मन की मनसा मिट गई आगे गई सब छूट गगन मंडल में घर किया काल रात कूट. ಮನಸ್ಸಿನಲ್ಲಿ ಏನು ಕಲ್ಪನಾದಿಗಳು ಯೋಚಿಸಿದ್ವೋ ಅದು ಅದರಲ್ಲಿ ಐಕ್ಯ ಹೊಂದಿಬಿಡ್ತು. ಮನಸ್ಸಿನಲ್ಲಿ ಮನಸ್ಸೇ ಲಯ ಹೊಂದಿಬಿಡ್ತು. ನನ್ನ ಚಿತ್ತ ಏನದಂದ್ರೆ ಆಕಾಶದಲ್ಲಿ ಹೋಯಿತು. ಆಕಾಶದಲ್ಲಿ ಹೋಗಿ ನಾಮದಲ್ಲಿ ಕೂಡೋದ್ರಿಂದ ಕಾಲನೇ ತನ್ನ ತಲೆ ಬಡ್ಕೊಂಡ ಹತ್ತು ಬಿಟ್ಟ. ಓಹೋ, ಈ ಶಕ್ತಿ ಅಥವಾ ಈ ಜೀವನ ನನ್ನಿಂದ ಕಡೆಗಾಗಿ ಹೋಯಿತು ಅಂತ ಹೇಳಿ ಕಾಲನೇ ಹತ್ತ. ಈಗ ಬಾಕಿಯವರು ಹೋಗೋ ಕಾಲಕ್ಕೆ ಇವರೇ ಹತ್ತು ಹೋಗ್ಬೇಕಾಗ್ತದೆ. ಆ ಲಯದಲ್ಲಿ ಅಂಥ ಸ್ಥಾನದಲ್ಲಿ ನಾವು ಹೋದ್ರೆ ಕಾಲ ಪುರುಷನೇ ಅಳಬೇಕಾಯ್ತು.